ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗುವಂತಹ ವಿಷಯ. ಅಂದ್ರೆ ಮೃಗಶಿರ ಮಳೆಯ ಸಂದರ್ಭದಲ್ಲಿ ಈ ರೀತಿ ಔಷಧಿ ಕೊಟ್ಟರೆ ಅಸ್ತಮಾ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲದೆ ಹಲವಾರು ಕಾಯಿಲೆಗಳು ಇದರಿಂದ ನಿವಾರಣೆ ಆಗುತ್ತೆ ಅಂತಾರೆ. ಹಾಗಾದ್ರೆ ಇದು ನಿಜಾನಾ? ಇದ್ರ ಬಗ್ಗೆ ಚರ್ಚಿಸೋದಕ್ಕೆ ಇಬ್ರು ನಮ್ಮ ಜೊತೆ ಇದ್ದಾರೆ. ಗೋಪಾಲಕೃಷ್ಣ ಶಂಭು ಪಂಡಿತರಿದ್ದಾರೆ. ಪಂಡಿತರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಜ್ಯೋತಿಷಿಗಳಾದಂತಹ ಗುರುಮೂರ್ತಿ ಗುರುಜಿ ಇದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇದಲ್ಲದೆ ಈಗ ಈ ರೀತಿಯ ಒಂದು ಚಿಕಿತ್ಸೆ ನೀಡ್ತಾ ಇರುವಂತಹ, ಯಶಸ್ವಿಯಾಗಿ ನೀಡ್ತಾ ಇರುವಂತಹ, ಅಲ್ಲದೆ MBBS ಡಾಕ್ಟರ್ ಆಗಿರುವಂತಹ ಸಂಗಮೇಶ್ ಪಾಟೀಲ್ ಅವರು ಹುಬ್ಬಳ್ಳಿಯಿಂದ ನಮ್ಮೊಂದಿಗೆ ನೇರ ಪ್ರಸಾರದಲ್ಲಿದ್ದಾರೆ. ಬನ್ನಿ ಅವರಿಂದ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ಸಂಗಮೇಶ್ ಅವರೇ, ಸುಮಾರು ಎಷ್ಟು ವರ್ಷಗಳಿಂದ ಈ ರೀತಿ ನೀವು ಚಿಕಿತ್ಸೆ ಕೊಡ್ತಾ ಇದ್ದೀರಾ? MBBS ಡಾಕ್ಟರ್ ಆಗಿದ್ರು ಈ ರೀತಿ ಚಿಕಿತ್ಸೆ ಕೊಡಬೇಕು ಅಂತ ಯಾಕೆ ಅನ್ನಿಸ್ತು? ಏನಿಲ್ಲ ಮೇಡಮ್, ಇದು 42 ವರ್ಷದಿಂದ ಕೊಡ್ತಾ ಇದ್ದೀವಿ. ಇದು ನಮ್ಮ ಅಜ್ಜನರಾದ ದಿವಂಗತ ಡಾಕ್ಟರ್ MS ಬಾಯಿಕಟ್ಟಿ ಅವರು ಮೊದಲಿಗೆ ಶುರು ಮಾಡಿದರು. ಅದನ್ನೇ ನಮ್ಮ ತಂದೆಯರಾದ ಡಾಕ್ಟರ್ AR ಪಾಟೀಲ್ ಅದು ಮುಂದುವರ್ಸ್ಕೊಂಡು ಬಂದರು. ಇದು ನಾವು ಅಸ್ತಮಾದಿಂದ ಬಳಲೋರು ಇದನ್ನು ನೋಡಿದಾಗ ನಮಗೆ ತುಂಬ ಖೇದ ಅನಿಸ್ತಿತ್ತು. ಆದರೆ ಇದರ ರೆಸ್ಪಾನ್ಸ್ ನೋಡ್ಕೇಸಿಂದ ನಾವು ಸರಿ ಅಲೋಪತಿಕ್ ಆಗಿದ್ರು ಕೂಡ ಇದನ್ನು ಪದ್ಧತಿಯನ್ನು ನಮ್ಮ ತಾತನವ್ರ ಸರಿ ನೆನಪಿಗಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋಗಿದ್ದೀವಿ. ಇದ್ರ ಜನತೆಯೂ ಇದರ ಬಗ್ಗೆ ಬಹಳ ರೆಸ್ಪಾನ್ಸ್ ಒಳ್ಳೆಯದಾಗಿ ಕೊಟ್ಟಿದ್ದರ ಕಾರಣದಿಂದ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಇನ್ನೊಂದು ಆಶ್ಚರ್ಯಕರ ವಿಷಯ ಅಂದ್ರೆ ಈ ಮೃಗಶಿರ ಮಳೆಯಾದ ನಂತರನೇ, ಮೃಗಶಿರ ಮಳೆಯಾದ ದಿನಾನೇ ಅಂದ್ರೆ ಆ ಸಂದರ್ಭದಲ್ಲೇ ಈ ರೀತಿ ಒಂದು ಚಿಕಿತ್ಸೆ ನೀಡೋದ್ರಿಂದ ಕ್ಯೂರ್ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ವಿಶೇಷತೆ ಏನು? ಹಲೋ ಸಂಗಮೇಶ್ ಅವರೇ, ಈ ಮೃಗಶಿರ ಮಳೆ ಸಂದರ್ಭದಲ್ಲೇ ಈ ರೀತಿ ಚಿಕಿತ್ಸೆ ನೀಡಬೇಕು ಅಂತ ಯಾಕಿದೆ? ಏನಿಲ್ಲ ಮೇಡಮ್, ಈ ಮೃಗಶಿರ ಮಳೆಯಿಂದ ಮಳೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಇವೆಲ್ಲ ಅಲರ್ಜಿಕ್ ಅಸ್ತಮಾ ಇವೆಲ್ಲ ಬರೋ ಚಾನ್ಸ್ ಇತ್ತು. ಅದರಿಂದ ಇದು ಅದನ್ನ ಕಾಲದಿಂದಲೂ ಆ ಮುಹೂರ್ತದಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಏನ್ ಹೇಳ್ತಾರೆ ನಿಮ್ಮ ಹತ್ರ ಬಂದು ಈ ರೀತಿ ಟ್ರೀಟ್ಮೆಂಟ್ ತಗೊಂಡವರು? ನಿಜವಾಗಿಯೂ ಕ್ಯೂರ್ ಆಗಿದೆ ಅಂತ ಹೇಳ್ತಾರಾ? ನಿಮ್ಗೇನ್ ಅನ್ಸುತ್ತೆ? ಸಾಕಷ್ಟು ಜನ ಮೇಡಮ್, ಸಾಕಷ್ಟು ಜನಕ್ಕೆ ನಾನು ಖುದ್ದಾಗಿ ಭೇಟಿಯಾಗಿದ್ದೀನಿ ಮೇಡಮ್. ಅವರೇ ಬಂದು ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ MD ಡಾಕ್ಟರ್ಸ್ ಅವರು ಮಿಸಸ್ ಕುಲ್ಸರೆ ಎಲ್ಲಿ ಆರಾಮಾಗಲಾರ್ದು ಇಲ್ಲಿ ಬಂದು ಆರಾಮಾಗಿದ್ದಾರೆ ಮೇಡಮ್. ಯಾಕಂದರೆ ನಾನು ನೋಡಿದ್ದು ಒಬ್ಬ ಪೇಷಂಟು, ಅವಳಿಗೆ ಮಾತಾಡೋಕೆ ಆಗ್ತಿದ್ದಿಲ್ಲ. ಅವಳು ಅಷ್ಟು ಸಿವಿಯರ್ ಅಸ್ತಮಾ ಇತ್ತು ಅವಳಿಗೆ. ಆದರೆ ಅವಳಿಗೆ ಈಗ ಆರಾಮಾಗಿ 4ನೇ ವರ್ಷ ತಗೋತಾ ಇದ್ದಾಳೆ ಅವಳು ಮೆಡಿಸಿನ್ ಕಂಟಿನ್ಯೂಸ್ ಆಗಿ. ಈ ಸಿ ಕ್ಯಾನ್ ಟಾಕ್ ಪ್ರಾಪರ್ಲಿ ವಿದೌಟ್ ಎನಿ ಇದರಿಂದ ತ್ರಾಸು ಏನೂ ಇಲ್ಲ. ಓಕೆ, ಇವಾಗ ಅದಕ್ಕೆ ಮೀನನ್ನ ಉಪಯೋಗಿಸ್ತೀರಾ ಸಂಗಮೇಶ್? ಈ ರೀತಿ ಒಂದು ಚಿಕಿತ್ಸೆ ಕೊಡುವಾಗ ಅದು ಯಾವ ರೀತಿಯಾದಂತಹ ಮೀನು? ಇಂತಹದ್ದೇ ಸ್ಪೆಸಿಫಿಕ್ ಮೀನನ್ನ ಆ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಏನಾದರೂ ಇದೆಯಾ, ಅಥವಾ ಯಾವುದೇ ಜಾತಿ ಮೀನಾದರೂ ಆಗುತ್ತಾ? ಏನಿಲ್ಲ ಮೇಡಮ್, ನಮ್ಮ ಕಡೆ ಅವು ಇದ್ರ ಜಾತಿ ಮೀನನ್ನು ಸಿಗ್ತಾವುದು. ಆದರೆ ಇಂಥದ್ದು ಸ್ಪೆಸಿಫಿಕ್ ಆಗಿ ಏನಿಲ್ಲ. ನಮ್ಮ ಕಡೆ ಅದು 40 ವರ್ಷದಿಂದ ಅವರೇ ಒಂದು 2 ಫ್ಯಾಮಿಲಿ ತಂದು ಕೊಡ್ತಾ ಇದ್ದಾರೆ. ಅದೇ ಮೀನನ್ನು ಯೂಸ್ ಮಾಡ್ತೀವಿ ನಾವು. ಓಕೆ, ಅದ್ರ ಜೊತೆಗೆ ಬೇಕಂತೇನಿಲ್ಲ. ಓಕೆ, ಅದ್ರ ಜೊತೆಗೆ ಒಂದು ಔಷಧಿನ ಕೊಡ್ತೀರಾ? ಅದು ಯಾವ ರೀತಿಯಾದದ್ದು? ಅದು ಆಯುರ್ವೇದಿಕ್, ಪ್ಯೂರ್ಲಿ ಆಯುರ್ವೇದಿಕ್ ಮೇಡಮ್. ಅದರಲ್ಲಿ ಇದು ಇರುತ್ತೆ. ಅದನ್ನ ಇಂಗು ಮತ್ತೆ ಅರಿಶಿನ, ಇನ್ನೊಂದು ಅದು ನಮ್ಮ ತಾಯಿಯವರು ತಯಾರಿಸ್ತಾರೆ. ಅದನ್ನ ನಾವು ಮೀನಿನ ಹೊಟ್ಟೆಲಿ ಕೊಟ್ಟು ನಂತರ ಅದನ್ನ ಮೀನಿನ ಗಂಟಲ್ಲಿ ನುಂಗಿಸ್ಬಿಡ್ತೀವಿ. ಓಕೆ, ಅದು ದೇಹದೊಳಗೆ ಮೀನು ಔಷಧಿ ಜೊತೆ ಯಾವ ರೀತಿ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸ್ವಲ್ಪ. ಏನಿದನ್ನ ಇದು ನಮ್ಮ ಅಜ್ಜನವ್ರು ಹೇಳೋದ ರೀತಿ ಅಂತಂದ್ರೆ ಅದು ಒಂದು ಕಫ ನಿವಾರಕ ಅಂತ ಹೇಳ್ತಾ ಇದ್ರು. ಅದೇನೋ ಹೊಟ್ಟೆಲಿ ಹೋದ ತಕ್ಷಣ ಅದು ಇದ್ರ ಪರಿಹರಿತದೆ ಅಂತ ಹೇಳ್ತಿದ್ರು. ಆದ್ರೆ ಅಜ್ಜನವ್ರು ಹೇಳಿದ್ದೆ ನಮಗೆ ಗೊತ್ತು. ಆದ್ರೆ ಇದ್ರ ಬಗ್ಗೆ ನಾವು ಇನ್ನೂ ಸಂಶೋಧನೆ ಆಗಬೇಕಂತ ನನ್ನ ಅಭಿಪ್ರಾಯ ಐತೆ. ಓಕೆ ಸಂಗಮೇಶ್, ಇನ್ನಷ್ಟು ಮಾಹಿತಿಗಾಗಿ ನಾನು ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೇನೆ. ಓಕೆ ಪಂಡಿತರೆ, ಏನು ಹೇಳ್ತಾರೆ ಈ ಮೃಗಶಿರ ಮಳೆಯ ನಂತರ ಈ ಮೃಗಶಿರ ನಕ್ಷತ್ರದ ವಿಶೇಷತೆ ಏನು? ಮೃಗಶಿರ ನಕ್ಷತ್ರ ಅಂದರೆ ಮಳೆಗಳು ಪ್ರಾರಂಭವಾಗೋದು ಮೃಗಶಿರದಿಂದ ಶುರುವಾಗುತ್ತೆ. ಸಾಮಾನ್ಯವಾಗಿ ಈಗ ಜ್ಯೇಷ್ಠ ಮಾಸ ದ್ವಿತೀಯ ದಿವಸ ಮೃಗಶಿರ, ಸಾಮಾನ್ಯ ಜ್ಯೇಷ್ಠ ಆರಂಭ ದಿವಸ ಅಥವಾ ದ್ವಿತೀಯ ದಿನ ಮೃಗಶಿರ ಬರ್ತದೆ. ಈ ಜ್ಯೇಷ್ಠ ಮಾಸದಲ್ಲಿ ಮೃಗಶಿರೆಯಿಂದ ಮಳೆ ಆರಂಭ ಆಗುತ್ತೆ. ಆದ್ದರಿಂದ ಆರಂಭ ಮಳೆಯ ನಕ್ಷತ್ರ, ಅದರಿಂದ ಮೃಗಶಿರ ನಕ್ಷತ್ರ ಈ ಮಳೆಯ ನಕ್ಷತ್ರ. ಆಮೇಲೆ ಆರ್ದ್ರ ಪ್ರವೇಶ ಅಂತ ಮುಂದೆ ಬರ್ತದೆ, ಅದು ಇನ್ನು ಜಾಸ್ತಿಯಾಗಿ ಮಳೆ ಆಗುತ್ತೆ. ಸಾಮಾನ್ಯವಾಗಿ ಮಳೆಯ ಪ್ರಾರಂಭ ಆಗುವಂತಹದ್ದು ಜೂನ್ 7 ಅಂತ ನಮ್ಮಲ್ಲಿ ಹೇಳ್ತೇವೆ. ಆ ಜೂನ್ 7 ಅಂದ್ರೆ ಮೃಗಶಿರ ಆರಂಭ ಆದ್ಮೇಲೆ ಜೂನ್ 7 ಬರ್ತದೆ. ಅದರಿಂದ ಮಳೆಯ ಪ್ರಾರಂಭದ ದಿವಸ ಇದು. ಓಕೆ, ಇವಾಗ ಗುರುಮೂರ್ತಿ ಅವರೇ, ಸಾಮಾನ್ಯವಾಗಿ ಏನು ಹೇಳ್ತಾರೆ, ಮೊದಲನೇ ಮಳೆ ನೆನೆಯೋಕೇನೋ ಚಂದ, ಆದರೆ ಅದು ರೋಗಕಾರಕ ಮಾಡಬಾರ್ದು, ನೆನಿಬಾರ್ದು ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ಮೊದಲನೇ ಮಳೆ ಆದ ದಿನ ಈ ರೀತಿ ಒಂದು ಚಿಕಿತ್ಸೆ ಕೊಡ್ತಾರೆ, ಅದು ಹೇಗೆ ಫಲಕಾರಿಯಾಗುತ್ತೆ ಅಂತ ನೋಡಿ. ಒಂದು ಇಲ್ಲಿ ಆಧ್ಯಾತ್ಮ ಒಂದು ವಿಚಾರ ಮಾಡ್ತೀವಿ. ಭಗವಂತ ಸೃಷ್ಟಿಯಲ್ಲಿ ಪ್ರಕೃತಿದತ್ತವಾಗಿ ಮಾನವನ ಕಲ್ಯಾಣಕ್ಕೋಸ್ಕರವಾಗಿ ಭಗವಂತ ಸೃಷ್ಟಿ ಮಾಡೋದು. ಬ್ರಹ್ಮನ ಇದು ಅಥರ್ಣ ವೇದದಲ್ಲಿ ಆಯುರ್ವೇದದ ಬಗ್ಗೆ ವಿವರಣೆ ಕೊಡುತ್ತೆ. ಅಥರ್ಣ ವೇದದಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಬರುತ್ತೆ. ಈ ಏನು ಮೃಗಶಿರ ನಕ್ಷತ್ರ ಅಂತ ಏನಿದೆಯೋ, ಮೃಗಶಿರ
ಈ ಮೃಗಶಿರ ನಕ್ಷತ್ರ ಒಂದು ಅನ್ವೇಷಣೆಗೊಳಿಸುವಂತ ನಕ್ಷತ್ರ. ಮತ್ತು ಆ ನಕ್ಷತ್ರದ ಒಂದು ವಿಶೇಷತೆ ನೀವು ಗಮನ ಹರಿಸಿರ್ಬೋದು. ಚಿತ್ರಾ ಪೌರ್ಣಿಮೆ ಇದು ಏನು ಚೈತ್ರ ಮಾಸದಂತ ಬರೋ ಪೌರ್ಣಿಮೆನಲ್ಲಿ ವಿಶೇಷವಾದ ದಿವ್ಯ ಚಂದ್ರನಲ್ಲಿ ಆ ತೇಜಸ್ಸು ಇದನ್ನಾಗುತ್ತೆ ಅಂತ. ಹಾಗೆ ಈ ಮೃಗಶಿರ ನಕ್ಷತ್ರದಲ್ಲಿ ಸಮುದ್ರ ಮಂಥನ ಏನಾಯಿತು, ಮಂಥನದಲ್ಲಿ ಕೆಲವು ಗುಪ್ತ ಮಾಣಿಕ್ಯ ಮತ್ತು ನವರತ್ನಗಳೆಲ್ಲವೂ ಸಮುದ್ರದ ಪಾಲಾದ ಅದನ್ನು ವಿಶೇಷವಾಗಿ ಕಂಡುಹಿಡಿಯೋದಕ್ಕೋಸ್ಕರ ನಕ್ಷತ್ರ ಉಗಮವಾಯಿತು ಅಂತ ಕೆಲವು ವೇದಗಳಲ್ಲಿ ಹೇಳುತ್ತೆ. ಹಾಗೆ ಈ ಪುನರ್ವಸು ನಕ್ಷತ್ರ ಏನು ಈ ಪ್ರಾರಂಭ ಏನು ಬೇಸಿಗೆಯಲ್ಲಿ ಏನು ಬಿಸಿಯ ಬೇಗೆ ಏನಿರುತ್ತೋ ಇಲ್ಲಿಂದ ನೀವು ಗಮನ ಹರಿಸಿ 6 ತಿಂಗಳು ಅಂದರೆ ಶಿವರಾತ್ರಿಯ ಮಾಘ ಇದಕ್ಕೆ ಮುಕ್ತಾಯವಾಗುತ್ತೆ. ಈ ಬಿಸಿಲು ತಾಪ ಇದು ಪ್ರಾರಂಭಿಕವಾಗುತ್ತೆ. ಇಲ್ಲಿ ಪ್ರಾರಂಭಿಕವಾದಾಗ ಮತ್ತು ಶೀತ ಮತ್ತು ಉಷ್ಣ ಎರಡೂ ಇದನ್ನಾದಾಗ ಈ ಮನುಷ್ಯನಿಗೆ ಶರೀರದಲ್ಲಿ ವಾತ ಪಿತ್ತ ಕಫ ಈ 3 ಕಾರಣದಿಂದ ಮನುಷ್ಯನ ಇದು ಪ್ರಾರಂಭ. ಈ ಶೀತ ಕಾಲದಲ್ಲಿ ಹೆಚ್ಚಾಗಿ ಆಸ್ಮಾ ಅಂದರೆ ಉಬ್ಬಸ ರೋಗ ಇರುವಂಥವ್ರಿಗೆ ಈ ನಕ್ಷತ್ರದ ಏನು ದಿನ ಇದೆ ಅದು ದೈವ ಸೃಷ್ಟಿಯಲ್ಲಿ ಈ ಏನು ಮೃಗಶಿರ ನಕ್ಷತ್ರ ಏನಿದ್ದು ಮಹಾ ನಕ್ಷತ್ರವಾಗಿ ಅದಕ್ಕೋಸ್ಕರವಾಗಿ ಆ ಮೃಗಶಿರ ಇದು ಏನು ಪ್ರಕೃತಿ ದತ್ತವಾಗಿ ಪರಿಸರಕ್ಕೆ ಅಧಿದೇವತೆಯೂ ಸಹಿತ ಮೃಗಶಿರ ಅಂತಂತ ಹೇಳ್ತಾರೆ. ಅದರಿಂದ ಪರಿಸರ ಮತ್ತು ಅದಕ್ಕೆ ಚಂದ್ರ ಅಧಿಪತಿ ಇರೋದ್ರಿಂದ ಬಹಳ ಆ ಚಂದ್ರ ಮುಖಾಂತರ ಯಾಕಂದ್ರೆ ಏನು ವನಸ್ಪತಿಗಳೇನಿದೆಯೋ ಆ ವನಸ್ಪತಿಗಳ ದಿವ್ಯ ಇದು ಬೆಳೆಬೇಕು ಅಂತ ಅಂದ್ರೆ ಈ ಮೃಗಶಿರ ನಕ್ಷತ್ರ ದಿವಸ ಮಾತ್ರ ಸಾಧ್ಯ. ಅದರಿಂದ ಈ ಮೃಗಶಿರ ಪ್ರಾರಂಭ ಆಗುವಂಥದ್ದನ್ನು ಯಾಕಂದ್ರೆ ಹೇಗಿದ್ರು ಪ್ರಾರಂಭ ಹಾಗೆ ಆಗುತ್ತೆ. ವೈಜ್ಞಾನಿಕವಾಗಿ ನೋಡಕ್ ಹೋದ್ರು ನಮ್ಗೆ ಆ ವೈಜ್ಞಾನಿಕ ಅರ್ಥದಲ್ಲಿ ಹೀಗಾಗುತ್ತೆ. ಅದೇ ಆಧ್ಯಾತ್ಮಿಕ ಮತ್ತು ವೇದಗಳ ಪುರಾಣಗಳ ಅರ್ಥದಲ್ಲಿ ಹೀಗಿದೆ. ಅದು ಮೃಗಶಿರ 3 ತಾಪುಗಳನ್ನ ಮಳೆಯನ್ನು ಸಿಂಚರಿಸ್ತದೆ, ಇಲ್ಲಿಂದನೇ ಪ್ರಾರಂಭ. ಓಕೆ, ಇನ್ನಷ್ಟು ನಿಮ್ ಜೊತೆ ಚರ್ಚಿಸ್ತೀವಿ ವೀಕ್ಷಕರೇ. ಅದಕ್ಕೂ ಮುಂಚೆ ಒಂದು ಬ್ರೇಕ್.